ಕೆಂಪು ಸುಂದರಿ ಟೊಮೊಟೊಗೆ ಇದೀಗ ಭರ್ಜರಿ ಡಿಮ್ಯಾಂಡ್ ಬಂದಿರುವಂಥದ್ದು. ಬಂಗಾರದಂತಹ ಬೆಲೆ ಇದೀಗ ಟೊಮೊಟೊಗೆ ಬಂದಿರುವಂಥದ್ದು. ಒಂದು ಬಾಕ್ಸಿಗೆ 1100ರಿಂದ 1200 ರೂಪಾಯಿಗೆ ಟೊಮೊಟೊ ವ್ಯಾಪಾರ ಆಗ್ತಿರುವಂಥದ್ದು. ನಾನೀಗ ಗಂಗನಕೋಟೆಯ ವೀರಪ್ಪ ಎಂಬುವರ ತೋಟದಲ್ಲಿದ್ದೀನಿ. ನೋಡ್ಬೋದಾಗಿದೆ ಯಾವ ರೀತಿಯಾದಂತಹ ಒಂದು ಟೊಮೊಟೊ ಬೆಳೆ ಬೆಳೆದಿರುವಂಥದ್ದು. ಅಂದರೆ ಈಗ 2 ಎಕರೆ ಜಮೀನಲ್ಲಿ ಈಗಾಗಲೇ ಸುಮಾರು ಒಂದು 400ರಿಂದ 500 ಬಾಕ್ಸು ಈಗಾಗಲೇ ಟೊಮೊಟೊವನ್ನು ಬೆಳೆದಿದ್ದು ಸಾಕಷ್ಟು ಆದಾಯನೂ ಸಹ ಇದೀಗ ವೀರಪ್ಪನವರು ತೆಗೆದುಕೊಂಡಿರುವಂಥದ್ದು. ಅಂದರೆ ಇದೀಗ ಟೊಮೊಟೊ ಅನ್ನೋದೇನೋ ಒಂದು ಲ್ಯಾಟ್ರಿ ಇದ್ದಂಗೆ, ಯಾವಾಗ ರೇಟ್ ಇರುತ್ತೋ ಅದು ರೈತರಿಗೆ ಸಾಕಷ್ಟು ಒಂದು ಆದಾಯನೂ ತಂದುಕೊಡುತ್ತೆ. ಸೊ ವೀರಪ್ಪನವರು ಸಹ ಕಳೆದ 25 ವರ್ಷಗಳಿಂದ ಏನು ತರಕಾರಿ ಬೆಳೆಗಳನ್ನ ಬೆಳ್ಕೊಂಡ್ಬರ್ತಾಯಿದ್ರು. ಸೊ ಅದೇ ರೀತಿಯಾಗಿ ಈ ಬಾರಿ ಟೊಮೊಟೊವನ್ನು ಬೆಳೆದು ಟೊಮೊಟೊಯಲ್ಲಿ ಇದೀಗ ಉತ್ತಮವಾದಂತಹ ಆದಾಯವನ್ನು ಪಡೆದುಕೊಂಡಿರುವಂಥದ್ದು. ಇದೀಗ ಟೊಮೊಟೊಗೆ ರೇಟ್ ಬಂದಿರುವಂಥ ಹಿನ್ನೆಲೆ ಇದೀಗ ತೋಟವನ್ನು ಕಾಯಬೇಕಾದಂತಹ ಪರಿಸ್ಥಿತಿ ಇದೀಗ ರೈತರಿಗೆ ಬಂದಿರುವಂಥದ್ದು. ರೈತರು ನಮ್ಮ ಜೊತೆ ಇದ್ದಾರೆ, ವೀರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿಯಾಗಿ ಎಷ್ಟು ಖರ್ಚು ಮಾಡಿದ್ರು, ಈಗ ಯಾವ ರೀತಿಯಾದಂತಹ ಲಾಭವನ್ನು ಗಳಿಸಿದ್ದಾರೆ ಅಂತೇಳಿ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಎಷ್ಟು ಎಕರೆ ಬೆಳೆದಿದ್ರಿ, ಈಗ ಲಾಭ ಯಾವ ರೀತಿಯಾಗಿದೆ ಅಂತೇಳಿ? ನಾವು ಒಂದು 2 ಎಕರೆ ಹಾಕಿದ್ವಿ. 3 ಲಕ್ಷ ರೂಪಾಯಿ ಖರ್ಚು ಮಾಡಿರೋ ವರ್ಷ. ಈಗ ಒಂದು 7 ಲಕ್ಷ ರೂಪಾಯಿ ಆಗೈತಿ. ಇದೇ ರೇಟ್ ಅಂದರೆ ಇನ್ನೊಂದು 10 ಲಕ್ಷ ರೂಪಾಯಿ ಆಗ್ಬೋದು ಸರ್. ಆಮೇಲೆ ಇದು ಕಾಟ ಭಾಳ ಆಗ್ಬೇಡ ಸರ್ ರೇಟ್ ಇರೋದಕ್ಕೆ. ಹಗಲು ರಾತ್ರಿ ಆಳು ಹಚ್ಚಿ ಕಾಯ್ತಾ ಇದ್ದೀವಿ. ಹಗಲೊಬ್ಬರು ರಾತ್ರಿ ಒಬ್ಬರು ಕಾಯೋದು ಉಳಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟತಿ. ರೇಟ್ ಇದ್ದಾಗ ಹಂಗೆ, ರೇಟ್ ಇಲ್ದಾಗ ಖರ್ಚು ಬರೋಲ್ಲ, ಹಂಗೆ ಹೊಲ ಹೊಡಿತೀವಿ. ಸೊ ಪ್ರತಿ ಈಗ 25 ವರ್ಷದಿಂದ ಸಹ ತರಕಾರಿ ಬೆಳೆನೇ ಬೆಳ್ಕೊಂಬರ್ತಾ ಇದ್ದೀರಿ ಅಂತೇಳಿ. ಈ ಬಾರಿ ಸಿಕ್ಕಂಥ ರೇಟ್ ಹಿಂದೆ ಎಂದಾರು ನಿಮಗೆ ಸಿಕ್ಕಿತ್ತಾ? ಹೇಗೆ? ಹಿಂದಿನ ವರ್ಷ 2000 ರೂಪಾಯಿ ಬಾಕ್ಸ್ ಹಂಗೆ ಕೊಟ್ಟಿದ್ವಿ ಸರ್. ಸಿಗುತ್ತೆ ವರ್ಷಕ್ಕೊಂದು ಸಲ ಯಾವಾಗಾರ ಸಿಗುತ್ತೆ. ನಾವು ಯಾವಾಗಲೂ ಕಂಟಿನ್ಯೂ ಆಗ್ತಿರ್ತವೆ. ವರ್ಷದಾಗ ಒಂದು ಸಲ ಸಿಗುತ್ತೆ. ಸೊ ಹೇಗೆ ಅನ್ಸುತ್ತೆ ಸರ್, ಈಗ ಖುಷಿ ಅನ್ನಿಸ್ತೈತೆ ಈಗ ಟೊಮೊಟೊ ಬೆಳೆದು ಆದ ರೇಟ್ ಸಿಕ್ಕಿರುವಂಥದ್ದು? ಈಗ ಒಂದು ಕಳೆದ 2-3 ದಿನದಿಂದ 1000 ರೂಪಾಯಿ 100 ರೂಪಾಯಿ ಕೆಜಿ ಇತ್ತು, ಈಗ 70-80 ರೂಪಾಯಿ ಬಂದಿದೆ. ಒಟ್ಟು ಈ ರೇಟ್ ಸಿಕ್ಕರೂ ಸಾಕು ಖುಷಿ ಅನ್ಸುತ್ತಾ ಅಂತ? 1000 ರೂಪಾಯಿ ಸಿಕ್ಕರೆ ಸಾಕು ಸರ್, ಖುಷಿ ಇರ್ತೈತಿ. ಆದರೂ ಸ್ವಲ್ಪ ಇಳುವರಿ ಕಡಿಮೆ ಇದೆ ಸರ್. ನಾವೆಲ್ಲ 1500 ಕ್ರೇಟು 1000 ಕ್ರೇಟು ಕೊಯ್ತಿದ್ವಿ ಒಂದು ಎಕರೆಗೆ. ಇದೆಲ್ಲ 600-700 ಕ್ರೇಟ್ ಬರ್ಬೋದು. ಆದರೆ ರೇಟ್ ಐತಲ್ಲ ಮೇಂಟೈನ್ ಆಗತ್ತೆ. ಈಗ ಟೊಮೊಟೊ ಬೆಳೆದಿದ್ದೀರಿ, ಒಂದು ಕಡೆ ದಾರಿಲಿ ಹೋಗೋರು, ಇನ್ನೊಂದು ಕಡೆ ರಾತ್ರಿ ಕಳ್ಳರು ಕಾಟ ಅಂತ ಬೇರೆ ಹೇಳ್ತಿದ್ವಿ. ಸೊ ಯಾವ ರೀತಿಯಾಗಿ ಕಾಯ್ತಾ ಇದ್ದೀರಿ ತೋಟನ ಅಂತೇಳಿ? ಕಾಯ್ತೇವೆ ಸರ್. ಒಬ್ಬರು ತಪ್ಪದಲ್ಲಿ ಒಬ್ರು ಆಳು ಇಡ್ತೀವಿ, ನಾವು ಇರ್ತೀವಿ. ನೈಟ್ ಎಲ್ಲ ಬ್ಯಾಟ್ರಿ ಹಾಕ್ಯಂದು ಹೊಲ ಅಡ್ಡಾಡ್ತೀವಿ, ಕಾಯ್ತೇವೆ ಸರ್. ಸೊ ಇದಿಷ್ಟು ವೀರಪ್ಪನವರ ಮಾತಾಗಿರುವಂಥದ್ದು. ಅಂದರೆ ಈಗಾಗಲೇ ಟೊಮೊಟೊಗೇನೋ ಉತ್ತಮವಾದಂತಹ ಬೆಲೆ ಬಂದಿದೆ, ಆದರೆ ಇದೀಗ ಬೆಳೆಯನ್ನು ಅನಿವಾರ್ಯವಾಗಿ ಕಾಯಬೇಕನ್ನೋಂತಹ ಮಾತನ್ನು ಸಹ ವೀರಪ್ಪನವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.